ಅವಾಗೆಲ್ಲ ಬರೀ ಮಣ್ಣಲ್ಲೇ ಕಟ್ಟಿತ್ತು ಮನೇನ. ಹಳೆ ಕಾಲ ಸಂಪ್ರದಾಯ ಏನಿಲ್ಲ, ಅಲ್ಲಿ ಒಳಗಡೆ ಏನಿತ್ತಪ್ಪ, ಹೋಗ್ಬೋದಿತ್ತು ಆರಾಮ. ಈ ಕಡೆ ಬಾ, ಹಾಕೊಂಡು ಅದುಂಬೂಟನು. ಅಬ್ಬಬ್ಬ, ಎಷ್ಟೋ ದಿನಗಳಾಗಿತ್ತು ಮಳೆ ಊದು ನಮ್ಮೂರಿಗೆ. ನೋಡ್ರಿ, ಕೆಲ್ಸಕ್ಕೆ ಬಿಟ್ಟಿದ್ದೀನಿ. ಕೆಲ್ಸಕ್ಕೆ ಲೇಬರ್ಸ್ಗಳು ಬೆಳಗ್ಗೆಯಿಂದ ಇಷ್ಟೇ ಮಾಡಿರೋದು ಕೆಲಸ. ನಮ್ಮ ಸೆಡ್ಡಿಗೆ ಗ್ಯಾಸ್ ಕೊಂಡ್ಸೋದಕ್ಕೆ ಒಂದು 10 ಇಟ್ಟಿಗೆ ಬೇಕು. ಅದಕ್ಕೆ ಹಳೆ ಮನೆಲ್ಲ ಇಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಹೊಡಿತಾರೆ ಬೆಳಿಗ್ಗೆಯಿಂದ. ಹಿಡ್ಕೊ ಹೊಡಿತೀನಿ ನಾನು. ಓಕೆ, ನೋಡೋಣ ಇದು ಬೀಳಿಸ್ಬೋದು ಏನಂತ. ಮನೆ ಡೆಮಾಲಿಸ್ ಮಾಡಿಸ್ತಾ ಇದ್ದೀವಿ. JCB ಬಂದಿದೆ. ಸೊ ಇಲ್ಲೊಂದು ಗುಳಿ ಇತ್ತಲ್ಲ, ನೆನ್ನೆ ವಿಡಿಯೋದಲ್ಲಿ ನೋಡಿದಿರಲ್ಲ, ಆ ಗುಳಿ ಮುಚ್ಚಿಸ್ತಾ ಇದ್ದೀವಿ. ರಾಗಿ ಗುಳಿ. ಸೊ ಇವಾಗ ಅದನ್ನೆಲ್ಲ ಪೂರ್ತಿ ಮುಚ್ಚಿಸಿ ಇದನ್ನು ಫುಲ್ ಡೆಮಾಲಿಸ್ ಮಾಡಿಸ್ಬೇಕು. ಒಳಗಡೆ ಏನಿದೆ ಅಂತ ಕೊನೆಗೂ ನೋಡನೇ ಇಲ್ಲ ರೀ. ಲಾಸ್ಟ್ ಹೋಗ್ನೇ ಇಲ್ಲ. ಹಳೆ ಕಾಲ ಸಂಪ್ರದಾಯ ಏನಿಲ್ಲ, ಅಲ್ಲಿ ಒಳಗಡೆ ಏನಿತ್ತಪ್ಪ, ಹೋಗ್ಬೋದಿತ್ತು ಆರಾಮ. ಇದು ಸಂಪು ಕಾಯ್ತಿರ್ನಿಲ್ವಾ? ಸಂಪು ಯಾವತ್ತು ಬರೋದು ಈಶಾನ್ಯ ಮೂಲೆನೆ. ಅಣ್ಣ ಮುಚ್ಚಿ ಬೇಡ, ಹೊಸ್ತಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 2020ರಲ್ಲಿ ನನ್ನ ವರ್ಕೌಟ್ ಪ್ಲ್ಯಾನ್ ಯಾವ ಥರ ಇತ್ತು ಅಂತ. ಸೊ ಡೈಲಿ ರೊಟೀನು, ಬೆಳಿಗ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ರಾತ್ರಿ ಏನು ತಿನ್ನಬೇಕು, ಇದೆಲ್ಲ ಬರೀ ತಿನ್ನೋದು ಮಾತ್ರ. ದಿನಕ್ಕೆ 6 ಟೈಮ್ ತಿಂತಾಯಿದ್ದೆ ಆವಾಗ. ಹಾಂ, ದಿನಕ್ಕೆ ಒಂದಿನಕ್ಕೆ ಆವಾಗ ಆ ಥರ ಮಾಡ್ತಾ ಇದ್ದಿದ್ದು. ಸೊ ಈಗ ನೋಡಿ, ಆವಾಗ ಅನಿಸಿದ್ದು ಈ ಗೋಡೆಯಲ್ಲಿ ಇನ್ನೂ ಹಾಗೆ ಇದೆ ನೋಡ್ರಿ. ಎಲ್ಲ ಟಚ್ ಮಾಡಿದ್ರೆ ಬೀಳ್ತಾ ಇದೆ. ಅವಾಗೆಲ್ಲ ಬರೀ ಮಣ್ಣಲ್ಲೇ ಕಟ್ಟಿತ್ತು ಮನೇನ. ಇವಾಗ ಸಿಮೆಂಟು ಅದು ಇದು ಅಂದ್ಕೊಂಡು ಏನೇನೋ ಹೇಳ್ತಾರೆ. ನೋಡ್ರಿ, ಫೈನಲಿ ನಮ್ಮ ಮನೆ ಡೆಮಾಲಿಸ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಇದೆ ವರ್ಕು, ಮಾಡ್ತಾವ್ರೆ. ಅಲ್ಲಿ ಹೆಂಗಿದೆ ಬೈ ಫೀಲು? ನನ್ನ ಜೊತೆ ವರ್ಕ್ ಮಾಡೋ ಏಳು ಬೈ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಈ ಕಡೆ ಬಾ, ಹಾಕೊಂಡು ಅದುಂಬೂಟನು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಜೀವನದಲ್ಲಿ. ಇದೆಲ್ಲ ಮೆಮೊರೇಬಲ್ ಮೂಮೆಂಟ್ಗಳು. ಜೀವನದಲ್ಲಿ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಂತ ಅವತಾರ್ ಶಿವ ಅವ್ರಿಗೆ ನಾನು ಹೋಯ್ತಿಲ್ಲ ಅದು. ನೋಡ್ರಿ, ಇವತ್ತು ಮೋಸ್ಟ್ಲಿ ಮಳೆ ಬಂದರೂ ಬರ್ಬೋದು. ಮಳೆ ಬರೋ ವಾತಾವರಣ ಇದೆ. ಬಿಸಿಲು ಇಷ್ಟೋ ತನಕ ರುಬ್ತು ಅಷ್ಟಿಷ್ಟಲ್ಲ ಬಿಸಿಲು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇವಾಗ ಮೋಡ ಕಟ್ತಾ ಇದೆ. ಮಳೆ ಬಂದರೆ ಸಾಕಪ್ಪ. ಮಳೆ ನೋಡಿ ಎಷ್ಟೋ ದಿನ ಆಗೋಯ್ತು, ಮಳೆನೇ ಹುಯ್ತಾ ಇಲ್ಲ ನೋಡಿ. ನೋಡ್ರಿ, ಫೈನಲಿ ನಮ್ಮ ಮನೆ ಡೆಮಾಲಿಸ್ ಆಗೋಯ್ತು. ಖಾಲಿ ಸೈಟ್ ಆಗೋಯ್ತು ನೋಡಿ. ಫುಲ್ ಎಲ್ಲ ಕಡೆ ಖಾಲಿ. ಇಷ್ಟೆಲ್ಲ ನಮ್ಮ ಮನೆ, ಹಳೆ ಮನೆ ಯಾವ ಥರ ಇದೆ ನೋಡಿ ಅಂತ ತೋರಿಸ್ತಾ ಇದೆ. ಇವತ್ತು ಖಾಲಿ ಸೈಟ್ ಆಗಿಬಿಟ್ಟಿದೆ ನಮ್ಮ ಜಾಗ. ನಮ್ಮ ಅಕ್ಕ ಏನೋ ಅಲ್ಲಿ ಮಾಡ್ತಾವಳೆ, ನೋಡ್ಕೊಬೋಣ ಬನ್ನಿ. ಯಾವಾಗಲೂ ತಿಂತಾನೆ ಇರ್ತೀಯಲ್ಲ ಏನಾರು. ಈ ಮರ ನೆಟ್ಟು ನಾನು ಎಷ್ಟು 2 ರಿಂದ 3 ವರ್ಷ ಆಗಿತ್ತು. ಹಾಂ, ಇವತ್ತು ತಾನೇ ಒಂದೇ ಒಂದು ಕಿತ್ಲೆ ಹಣ್ಬಿಟ್ಟಿದೆ. ಹಾಂ, ಕಿತ್ಲೆ ಮರ. ನಮ್ಮ ಮನೆ ಮುಂದೆ ನಾವು ಕಿತ್ತಳೆ, ನೇರಳೆ, ಸೀಬೆ, ಮಾವು, ಬಾಳೆಹಣ್ಣು, ಇನ್ನೇನಿದೆ, ಸಪೋಟ ಆಯಿತು. ಯಾಕೋ ಒಣಗೋಯ್ತದು. ಇನ್ನು ಮನೆ ಮುಂದ್ಗಡೆ ನಾವು ಒಂಥರ ಗಾರ್ಡನ್ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಥರ ಎಲ್ಲ ಹಣ್ಣಿನ ಗಿಡಗಳು, ಎಲ್ಲ ಥರ ಹೂವಿನ ಗಿಡಗಳು ಎಲ್ಲ ಇರಬೇಕು ಮನೆ ಮುಂದೆ. ಒಂಥರ ಗ್ರೀನರಿ ಇರ್ಬೇಕು ನನಗೆ, ಆ ಥರ ಇಷ್ಟ. ಸೊ ಅದಕ್ಕೆ ಇವಾಗಲಿಂದನೇ ಬೆಳೆಸ್ತಾ ಇದ್ದೀನಿ. ಇನ್ನೂ ಬೆಳೆಸ್ಬೇಕು, ಇನ್ನೂ ಹಾಕಬೇಕು ಗಿಡಗಳಿಲ್ಲೆಲ್ಲ. ಸೊ ಇವಾಗ ಜಾಗ ಇಲ್ಲ ಅಂದರೆ ಏನೇನೇನೋ ಇಟ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟು
ಬೆಳೆಸ್ಬೇಕು. ಇವತ್ತು ನೈಟು ನಮ್ಮೂರಲ್ಲಿ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ವ್ಲಾಗ್ ಮಾಡೋದಕ್ಕಾಗಲ್ಲ, ಸಿಕ್ಕಾಬಟ್ಟೆ ಸೌಂಡ್ ಇರುತ್ತೆ. ಅದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ನೈಟು ಫಂಕ್ಷನ್ ಮುಗಿಸ್ಕೊಬರೋ ತನಕ ಲೇಟ್ ಆಗೋಯ್ತು. ಇವಾಗ ಬೆಳಿಗ್ಗೆ ಎದ್ದಿದ್ದೆ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನೆನ್ನೆ ರೆಡಿ ಮಾಡಿದ್ವಲ್ಲ ಆ ಖಾಲಿ ಸೈಟಿಗೆ ಇವತ್ತು ಗುದ್ಲಿ ಪೂಜೆ ಇದೆ. ಗುದ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ, ಮಾಡಬೇಕು. ಬೆಳಿಗ್ಗೆ ಮುದ್ದೆ ತಿಂತಿದ್ದೀರಲ್ಲೋ. ಇವಾಗ ರೆಡಿಯಾಗಿ ಹದಿ ಪೂಜೆ ಮಾಡೋಣ ಬನ್ನಿ. A few moments later. ಹಬ್ಬ ಅಂತೂ ನಮ್ಮೂರಿಗೆ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಬಿರುಗಾಳಿ ಹೊಡೆದೈತಲ್ಲ ಎಲ್ಲ ನೋಡ್ರಿ. ನಮ್ಮ ಸೋಕೇಸ್ ಹೊಡೆದೈತಲ್ಲ, ಹೊಡೆದೈತೆ. ಇದು ಯಾರು ಬೆಳೆಸಿದ್ದು? ಗಾಳಿ. ಈ ಕಡೆ ಬನ್ರ. ನೋಡ್ರಿ ಮಳೆ ಬರೋ ಟೈಮಲ್ಲಿ ಯಾವ ಥರ ಆಟ ಆಡ್ತಾವ್ರೆ. ಮಕ್ಕಳಿಗೆಲ್ಲ ಫುಲ್ ಹ್ಯಾಪಿ ಮಳೆ ಬರ್ತಿರೋದಕ್ಕೆ. ನೋಡಿ ಆಲ್ರೆಡಿ ಅಲ್ಲಿ ಮಳೆ ಬಿಟ್ಟಿದೆ. ನೆನ್ನೆ ಮೊನ್ನೆ ಎಲ್ಲ ಬೆಂಗಳೂರಿಗೆ ಸಿಕ್ಕಾಬಟ್ಟೆ ಮಳೆ, ಅಲ್ಲಿ ಸಾವು ನೋವುಗಳು ಕೂಡ ಆಗಿದ್ದಾವೆ. ಮಳೆ ಕೆಲವ್ರಿಗೆ ಖುಷಿ ಆದರೆ ಕೆಲವ್ರಿಗೆ ಕಷ್ಟ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಬಟ್ ಮಳೆ ಬೇಕೇ ಬೇಕಲ್ವಾ, ನಮಗಂತೂ ಬೇಕೇ ಬೇಕು ರೈತರಿಗೆ. ಬರಲಿ ಮಳೆ. ಬಂತ? ಬಂತು ಬನ್ರ ಮಳೆ. ಮಳೆ ಬಂತ? ಮಳೆ ಬಂತ? ಮಳೆ ಬಂತ? ಬಂತು ರೀ ಮಳೆ. ಒಳ್ಳೆ ಮಳೆ ಬೀಳ್ತಾ ಇದೆ. ನಿಮ್ಮೂರಿಗೂ ಮಳೆನ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮಳೆ ಊದು ನಿಂತಿದೆ, ವೆದರ್ ತುಂಬ ಕೂಲ್ ಆಗಿದೆ. ಈ ಕೂಲ್ ವೆದರಲ್ಲಿ ನಾಳೆ ಒಂದು ಸ್ಪೆಷಲ್ ವೀಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸಿಗೋಣ ನಾಳೆ ಒಂದು ಹೊಸ ವೀಡಿಯೋ ಜೊತೆ ಅಂತ ಹೇಳ್ತಾ ಬಾಯ್ ಟಾಟಾ.